ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟು ದಿನ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋಸ್ ಸ್ಟಾಪ್ ಮಾಡಿದ್ದೆ ಮಾಡೋದನ್ನು. ಸರಿನಾ? ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಡಯಟ್ನ ತಂದಿದ್ದೀನಿ. ಡಯಟ್ ಅಂದರೆ ಇದು ಕಂಪ್ಲೀಟ್ ಡಯಟ್ ಅಲ್ಲ, ಒಂದು ಟಿಪ್ ಅಂದ್ಕೊಳ್ಳಿ. ಈ ಟಿಪ್ನ ಯೂಸ್ ಮಾಡ್ಕೊಂಡು ನೀವು 5 kg ವೆಯ್ಟ್ನ ಕಡಿಮೆ ಮಾಡ್ಕೋಬಹುದು. ಹೌದು, ನಿಜ, ಖಂಡಿತ ನೀವು ಕಡಿಮೆ ಮಾಡ್ಕೋಬಹುದು. ಹೇಗೆ ಅಂತ ತಿಳ್ಕೊಳ್ಳಲು, ಹೇಗೆ ಅಂತ ಈ ವಿಧಾನ ತಿಳ್ಕೊಳ್ಳಲು ಈ ವಿಡಿಯೋ ಕಣೆ ತನಕ ನೋಡ್ತಾ ಇರಿ. ನಡೀರಿ, ಸ್ಟಾರ್ಟ್ ಮಾಡೋಣ. ನೋಡಿ, ಈ ಡೇಟಲ್ಲಿ ನೀವೇನು ವರಿ ಆಗಬೇಕಾಗಿಲ್ಲ. ನಿಮಗೆ ಟೈಮ್ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನನಗೆ ತುಂಬ ಬ್ಯುಸಿ ಶೆಡ್ಯೂಲ್ಸ್ ಇದೆ ಅಂತ ಇದ್ರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ನೀವು ಈ ಡಯಟ್ನ ಮೇಂಟೈನ್ ಮಾಡ್ಕೋಬೋದು. ಈ ಡಯಟ್ ಅಂದರೆ ಇದು ಕಂಪ್ಲೀಟ್ ಡಯಟ್ ಅಲ್ಲ ಅಂತ ಫಸ್ಟೇ ಹೇಳಿದ್ದೆ. ಈ ಡಯಟಲ್ಲಿ ಏನೇನಿರುತ್ತೆ ಅಂತ ನಾನು ಹೇಳ್ತೀನಿ. ಈ ಡಯಟಲ್ಲಿ ಒಂದು ಡ್ರಿಂಕ್ ಇರುತ್ತೆ. ಆ ಡ್ರಿಂಕ್ನ ಯೂಸ್ ಮಾಡೋದ್ರಿಂದ ನೀವು ಈ ಡ್ರಿಂಕ್ನ ಯೂಸ್ ಮಾಡೋದ್ರಿಂದ ನೀವು 5 kg ವೆಯ್ಟ್ಸ್ನ 1 ತಿಂಗಳಲ್ಲಿ ಕಡಿಮೆ ಮಾಡ್ಕೋಬಹುದು. ಹೌದು, ಈ ಡ್ರಿಂಕ್ನ ನಾನು ಆಲ್ರೆಡಿ ನನ್ನ ಕ್ಲೈಂಟ್ಸ್, ನನ್ನ ಕಸ್ಟಮರ್ಸ್ ಹತ್ರ ಆಲ್ರೆಡಿ ಟೆಸ್ಟ್ ಮಾಡಿದ್ದೀನಿ. ಇದು ಸಕ್ಸಸ್ಫುಲ್ ಆಗಿದೆ, 100% ಸಕ್ಸಸ್ಫುಲ್ ಆಗಿರೋದ್ರಿಂದ ನಾನು ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಈ ವಿಡಿಯೋವನ್ನು. ಯಾಕಂದರೆ ಇದು ನಿಮಗೂ ಹೆಲ್ಪ್ ಆಗಲಿ. ನೀವು ನರಳ್ತಾ ಇರ್ತೀರ ಈ ಬೊಜ್ಜು ಅನ್ನೋ ಸಾಂಕ್ರಾಮಿಕ ರೋಗದಿಂದ. ಇದನ್ನು ಸಾಂಕ್ರಾಮಿಕ ರೋಗ ಅನ್ಬಹುದು. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಕರೆಯೋದಕ್ಕೆ ಬೊಜ್ಜು ಒಂದು ಸಾಂಕ್ರಾಮಿಕ ರೋಗ ಅನ್ನೋ. ಯಾಕೆ ಅಂದರೆ ಈ ಒಂದು ಬೊಜ್ಜು ಇದೆ ಅಲ್ವಾ, ಇದು ಜನರಿಗೆ ತುಂಬ ದುಡ್ಡಿಗಿಂತ ಜಾಸ್ತಿ ಕಾಟ ಕೊಡ್ತಾ ಇದ್ದೆ. ಇದರಿಂದ ಆಚೆ ಹೋಗೋಂಗಿಲ್ಲ, ಒಂದು ಒಳ್ಳೆ ಪಾರ್ಟಿಗೆ ಹೋಗೋಂಗಿಲ್ಲ, ಆಚೆ ಹೋಗ್ಬಿಟ್ಟು ಒಳ್ಳೆ ಎಂಜಾಯ್ ಮಾಡೋಂಗಿಲ್ಲ, ಈ ರೀತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅಲ್ವಾ. ಇದು ಎಲ್ರಿಗೂ ಗೊತ್ತಿರೋ ಸತ್ಯ. ನಡೀರಿ ಸ್ಟಾರ್ಟ್ ಮಾಡೋಣ. ಏನಂತಂದರೆ ನೋಡಿ, ನೀವು ಇಲ್ಲಿ ಯಾವುದೇ ರೀತಿ ಡಯಟ್ ಮಾಡೋಂಗಿಲ್ಲ. ಇಲ್ಲಿ ನೀವು ಪಾನಿಪುರಿ ಬೇಕಾದರೂ ತಿನ್ಬೋದು, ನೀವು ಪಿಜ್ಜಾ ಬರ್ಗರ್ ಏನು ಬೇಕಾದರೂ ತಿನ್ಬೋದು. ನೋ ಡಯಟ್, ನಥಿಂಗ್ ಅಟ್ ಆಲ್. ಫ್ರೀ ಬರ್ಡ್ ಥರ ಇರಿ, ಏನು ಬೇಕಾದರೂ ತಿನ್ನಿ, ಬಟ್ ಏನಾದರೂ ತಿನ್ನಿ, ವೆಯ್ಟ್ ಕಡಿಮೆ ಆಗುತ್ತೆ ಈ ಡ್ರಿಂಕ್ನ ಯೂಸ್ ಮಾಡೋದ್ರಿಂದ. ಇಲ್ಲ ನಿಮಗೆ ಸೀರಿಯಸ್ ಆಗಿ 5 kgಗಿಂತ ಜಾಸ್ತಿ 8 kg 9 kg ವೆಯ್ಟ್ ಕಡಿಮೆ ಮಾಡ್ಕೋಬೇಕಂದ್ರೆ ಈ ಡಯಟ್ನ ಸ್ವಲ್ಪ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಆಗ ಈ ಪಾನಿಪುರಿ, ಈ ಪಿಜ್ಜಾ ಬರ್ಗರ್ ತಿನ್ನೋ ಹಂಗಿರಲ್ಲ. ಬೇಡ, ನನಗೆ ಸಾಕು, ಒಂದು ತಿಂಗಳಿಗೆ 30 ಡೇಸ್ಗೆ 5 kg ಕಡಿಮೆ ಮಾಡ್ಕೊಂಡ್ರೆ ಸಾಕು ಅನ್ನೋ ಹಂಗಿದ್ರೆ ಇದು ನಿಮ್ಗೆ ಬಿಟ್ಟಿದ್ದು. ನೀವು ಏನು ಬೇಕಾದರೂ ತಿನ್ಬೋದು. ಈ ಎಕ್ಸಸೈಸ್ ಮಾಡೋಂಗಿರಲ್ಲ. ಏನು ಬೇಕಾದರೂ ಪಾನಿಪುರಿ ಏನು ನಿಮ್ಗೆ ಇಷ್ಟ ಬಂದಿದ್ದು ತಿನ್ಬೋದು. ಸರಿನಾ? ಓಕೆ, ನಡೀರಿ. ಇದು ಈ ಡ್ರಿಂಕ್ನ ಕೆಲವರು ಕುಡಿಬಾರ್ದು. ಯಾರು ಕುಡಿಬಾರ್ದು ಅಂದರೆ TV ಪೇಷಂಟ್ಸ್ ಇರ್ತಾರಲ್ಲ, ಲೋ ಬಿ ಪಿ ಇರುತ್ತಲ್ಲ, ಅವ್ರು ತಗೋಬಾರ್ದು. TV ಪೇಷಂಟ್ಸ್ ಇರ್ತಾರಲ್ಲ, ಅವ್ರು ತಗೋಬಾರ್ದು. ಸರಿನಾ? ಓಕೆ, ನಡೀರಿ. ಒಂದು ವೇಳೆ ಈ ಡ್ರಿಂಕ್ನ PCOD ಮತ್ತು ಥೈರಾಯ್ಡ್ ಪೇಷಂಟ್ಸ್ ತೊಗೊಂಡ್ರೆ ಲೆಸ್ ಎಫೆಕ್ಟ್ ಬರುತ್ತೆ. ಅಂದರೆ ಸಾಮಾನ್ಯ ಮನುಷ್ಯ 5 kg ಕಡಿಮೆ ಆಗೋಂಗಿದ್ರೆ ಅವರು 2 ಅಥವಾ 3 kg ಕಡಿಮೆ ಆಗ್ತಾರೆ ಅಷ್ಟೇ. ಸರಿ? ಓಕೆ, ನಡೀರಿ ಮತ್ತೆ ನೋಡೋಣ. ಮತ್ತು ಮತ್ತು ಥೈರಾಯ್ಡ್ ಇರೋರು ತಗೊಂಡ್ರೆ ಅದು ಗಂಟ್ಲಲ್ಲಿ ತುಂಬ ನೋವು ಬಂದು ಏನೋ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡೋದಿಲ್ಲ ಇದನ್ನು. ಓಕೆನಾ? ಅದಕ್ಕೋಸ್ಕರ ದಯವಿಟ್ಟು ತಗೋಬೇಡಿ. ನಿಮಗೇನೆ ನಾನು ಒಂದು ಸಪ್ರೇಟು ಡಯಟ್ ಪ್ಲಾನ್ ತರ್ತೀನಿ, ಖಂಡಿತ ತರ್ತೀನಿ. ನಡುವೆ ತುಂಬ ಫ್ರೀ ಇರ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೆ, ನಮ್ಗೆ ಎಕ್ಸಾಮ್ಸ್ ಇತ್ತು, ನನಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸಲ್ಲಿ. ನೀವೇನು ವರಿ ಆಗಿಬಿಡಿ, ನಮಗೆ ಅಂತ ಡಯಟು ಅಂತ, ನಮಗಿಲ್ವಾ ಡಯಟು ಅಂತ. ನಿಮಗೂ ಇದೆ ಡಯಟು, ನಾನು ನಿಮಗೂ ಡಯಟ್ ತರ್ತೀನಿ. ಅದಕ್ಕೋಸ್ಕರ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸರಿನಾ? ಓಕೆ, ನೋಡಿ, ಈ ಡ್ರಿಂಕ್ನ ಹೇಗೆ ಪ್ರಿಪೇರ್ ಮಾಡೋದಂತ ನಾನು ಹೇಳ್ತೀನಿ ವಿಡಿಯೋನಲ್ಲಿ. ದಯವಿಟ್ಟು ತುಂಬ ಗಮನ ಹರಿಸಿ ಈ ವಿಡಿಯೋನ ಕೇಳಿ. ಸಾರಿ ಫಾರ್ ಮೈ ಬ್ಯಾಡ್ ಕನ್ನಡ. ಪ್ಲೀಸ್ ಟ್ರೈ ಟು ಕೋಆಪ್ರೇಟ್ ವಿತ್ ಮೀ. ಓಕೆ, ನೋಡಿ, ಇದು ಡಯಟ್ನ ಈ ಪ್ರೊಸೀಜರ್ನ ಹೇಗಿರುತ್ತೆ, ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋದಂದ್ರೆ ಸ್ಟೆಪ್ ನಂಬರ್ 1, 1 ಲೀಟರ್ ಮಿನರಲ್ ವಾಟರ್. ಅಂದರೆ ಮಿನರಲ್ ವಾಟರ್ ಬಾಟ್ಲಲ್ಲಿ ಇರುತ್ತಲ್ಲ, ಬಾಟಲ್ ವಾಟರ್ 1 ಲೀಟರ್ ತಗೊಳ್ಳಿ, ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ. ಸರಿನಾ? ಅದ್ರ ಜೊತೆಗೆ 3 ಫುಲ್ ಲೆಮನ್ಸ್ನ ತಗೊಂಡು ಒಂದೊಂದು ಲೆಮನ್ನೂ 4 ಸ್ಲೈಸಸ್ ಥರ ಕಟ್ ಮಾಡಿ. ಆಯಿತಾ? ಅದನ್ನು ಚೆನ್ನಾಗಿ ತೊಳೀರಿ. ಓಕೆ, ಅದು ತೊಳೆದಾದ್ಮೇಲೆ ಆ ಲೆಮನಲ್ಲಿ ಇರುತ್ತಲ್ಲ ಜ್ಯೂಸು, ಅದೂ ತೆಗಿಬೇಡಿ. ಆ ಸಿಪ್ಪೆ ಇರುತ್ತಲ್ಲ ಅದೂ ತೆಗಿಬೇಡಿ. ಜಸ್ಟು ಆ 4 ಪೀಸಸ್ ಇರುತ್ತಲ್ವ, ಸ್ಲೈಸಸ್ಸು, ಆ ಸ್ಲೈಸಸ್ನ ಎತ್ಕೊಂಡೋಗಿ 1 ಲೀಟರ್ ವಾಟರ್ ಹೇಳಿದ್ದೆ ಅಲ್ವಾ, ಅದರಲ್ಲಿ ಹಾಕಿ. ಓಕೆ, ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ. ಎಷ್ಟು ಕುದಿಸ್ತೀರಾ ಅಂದರೆ ಆ 1 ಲೀಟರ್ ವಾಟರ್ ಇರುತ್ತಲ್ವ, ಅದು 1/2 ಲೀಟರ್ ಆಗೋವರೆಗೂ ನೀವು ಕುದಿಸ್ಬೇಕು. ಓಕೆ, ಚೆನ್ನಾಗಿ ಅಲ್ಲಾಡಿಸಿ ಅದರಲ್ಲಿ. ಓಕೆ,
ಚೆನ್ನಾಗಿ ಇದು ಮಾಡಿ. ಆ ನಿಂಬೆ ಹಣ್ಣು ಇರುತ್ತಲ್ವ ಸ್ಲೈಸಸ್ಸು, ಆ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಅದು ಚೆನ್ನಾಗಿ ಸ್ಪೂನಿಂದ ಚಮಚ ಅಂತಾರಲ್ವ ಅದರಿಂದ ಇದು ಮಾಡಿ. ಓಕೆ, ನೆಕ್ಸ್ಟು ನೋಡಿ, ಇದು ಡ್ರಿಂಕ್ ಇದೆ ಅಲ್ವಾ, ಈ ನೀವು ಟಿಫನ್ ಅಂದರೆ ಬ್ರೇಕ್ಫಾಸ್ಟಲ್ಲಿ ಏನು ಬೇಕಾದರೂ ತೊಗೋಬೋದು, ಲಂಚಲ್ಲಿ ಏನು ಬೇಕಾದರೂ ತೊಗೋಬೋದು, ಯಾವುದೇ ರೀತಿ ಪಿಜ್ಜಾ ಬರ್ಗರ್ ಏನು ಬೇಕಾದರೂ ತಿನ್ಬೋದು. ಬಟ್ ಇದು 1/2 ಲೀಟರ್ ಆಗಿರುತ್ತಲ್ವ, 1 ಲೀಟರ್ ನೀರು 1/2 ಲೀಟರ್ ಆಗಿರುತ್ತಲ್ವ, ಅದನ್ನು ನೀವು ಹೇಗೆ ಸೇವಿಸ್ಬೇಕಂದ್ರೆ ಅದು ಹೆಂಗಾದರೂ ತಗೊಳ್ಳಿ, ನಿಮಗೇನು ರಿಸ್ಟ್ರಿಕ್ಷನ್ಸ್ ಕೊಡಲ್ಲ ನಾನಿಲ್ಲಿ. ಬಟ್ ಅದು 7 ಗಂಟೆ ಇರುತ್ತಲ್ವ, ಸಂಜೆ 7 ಗಂಟೆಗೆ ಮುಂಚೆ ನೀವು ಕಂಪ್ಲೇಂಟ್ ಮಾಡ್ಕೋಬೇಕು. ಅದು ಒಂದೇ ಸರಿ ಕುಡಿತಿರೋ ಸ್ವಲ್ಪ ಸ್ವಲ್ಪ ಕುಡಿತಿರೋ, ನಿಮ್ಗೆ ಬೇಕಾದರೆ ಅದು ಕುಡಿಯೋಕ್ಕಾಗಲಿಲ್ಲ ಅಂದರೆ ಅದ್ರ ಜೊತೆಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ, ಸರಿನಾ? ಓಕೆ, ಒಂದು ವೇಳೆ ಇದು ತಣ್ಣಕ್ಕಾಗ್ಬಿಟ್ರೆ ಕುದಿಯೋಕೆ ಮತ್ತೆ ಕುದಿಸ್ಬೇಡಿ, ತಣ್ಣದಾಗೆ ಕುಡೀರಿ. ಸ್ವಲ್ಪ ವಾಮ್ ಆಗಿದ್ರೆ ವಾಮ್ ಆಗೇ ತಗೊಳ್ಳಿ, ಓಕೆನಾ? ಒಂದು ಸರಿ ಹೀಟ್ ಮಾಡಿದ್ಮೇಲೆ ಮತ್ತೆ ಅದನ್ನು ಹೀಟ್ ಮಾಡೋಕ್ಕೆ ಹೋಗಬಾರ್ದು, ತಣ್ಣಗಾಗೋದ್ರೆ ಆಗೋಗ್ಲಿ, ಹಾಗೆ ಕುಡೀರಿ. ಬಟ್ ಇದನ್ನು 7 ಗಂಟೆ, ಸಂಜೆ 7 ಗಂಟೆಗೆ ಮುಂಚೆ ತೊಗೊಂಡ್ಬಿಡ್ಬೇಕು. ಮತ್ತು ಡಿನ್ನರಲ್ಲಿ ಇಷ್ಟಕ್ಕೆ ಕ್ಲೋಸ್ ಮಾಡಬೇಕು. ಡಿನ್ನರಲ್ಲಿ ತಾವು ಏನು ತಗೊಳ್ಳಂಗಿರಲ್ಲ, ಸರಿನಾ? ಓಕೆ, ನೋಡಿ ಎಷ್ಟು ಈಸಿ ಅಲ್ವಾ? ಜಸ್ಟ್ ಒಂದು ನಿಂಬೆ ಹಣ್ಣಲ್ಲಿ ಇಷ್ಟೊಂದು ಪವರ್ ಇರುತ್ತೆ. ಹೆಂಗಿರುತ್ತೆ ಅಂತ ನಾನು ಸೈಂಟಿಫಿಕಲಿ ತಿಳಿಸ್ಕೊಡ್ತೀನಿ ನೋಡಿ. ನಿಂಬೆ ಹಣ್ಣಿನ ವಿಶೇಷತೆ ಏನಂದರೆ, ನಿಂಬೆ ಹಣ್ಣಲ್ಲಿ ಪೊಟ್ಯಾಷಿಯಮ್ ಹ್ಯೂಜ್ ಅಮೌಂಟಲ್ಲಿರುತ್ತೆ, ಅದ್ರ ಜೊತೆಗೆ ವಿಟಮಿನ್ ಸಿನೂ ಇರುತ್ತೆ ಜಾಸ್ತಿ. ಇದು ಏನು ಮಾಡುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿರುತ್ತಲ್ಲ ಫ್ಯಾಟು ಕೆಲವರಿಗೆ ಹಾರ್ಡ್ ಇರುತ್ತೆ, ಗಟ್ಟಿ ಫ್ಯಾಟ್ ಇರುತ್ತೆ. ಆ ಫ್ಯಾಟ್ನ ಈ ನಿಂಬೆಹಣ್ಣು ಪೊಟ್ಯಾಷಿಯಮ್ ಮತ್ತು ವೈಟಮಿನ್ ಸಿ ಇರೋದ್ರಿಂದ ಆ ಫ್ಯಾಟ್ನ ಸ್ಮೂತ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಆವಾಗ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂದರೆ, ನಿಮಗೆ ಫಸ್ಟು ಬಟ್ಟೆ ಹಾಕ್ಕೊಳ್ತಾ ಇದ್ರೆ ನಿಮಗೆ ಇಷ್ಟ ಬಂದಿದ್ದು ಬಟ್ಟೆ ಹಾಕ್ಕೊಂಡು ಸುತ್ತಾಡಬೇಕು ಅಂತ ಎಲ್ಲರಿಗೂ ಫ್ಯಾಷನೇಬಲ್ ಆಗಿರಬೇಕಂತ ಎಲ್ರಿಗೂ ಆಸೆ. ಬಟ್ಟು ಆ ಫ್ಯಾಟ್ ಇರುತ್ತಲ್ವಾ, ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ದೆಲ್ಲ ಬಚ್ಚೋ, ಅದರಿಂದ ನಿಮಗೆ ಕರೆಕ್ಟಾಗಿ ನಿಮ್ಗೆ ಇಷ್ಟ ಬಂದಿದ್ದ ಬಟ್ಟೆನ ಹಾಕ್ಕೊಳ್ಳೋಕ್ಕಾಗಲ್ಲ. ಇದೊಂದು ದೊಡ್ಡ ತಲೆನೋವೇ ಆಗಿಬಿಟ್ಟಿದೆ ಈ ಜನ್ರೇಷನ್ನಲ್ಲಿ. ನೋಡಿ, ಅದು ಫ್ಯಾಟು ಥಿಕ್ಕಾಗಿರುತ್ತಲ್ವ, ಆ ಸ್ಕಿನ್ನಲ್ಲಿ ಥಿಕ್ ಫ್ಯಾಟ್ ಇರುತ್ತಲ್ವ, ಅದನ್ನು ಇದು ಸ್ಮೂತ್ ಮಾಡಿ ನಿಮಗೆ ಬೇಕಾಗಿರೋ ಬಟ್ಟೆನ ಹಾಕ್ಕೊಳ್ಳೋದಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಇದು 10-15 ಡೇಸ್ ನೀವು ಫಾಲೋ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಏನಂತ ಅಂದರೆ. ಓಕೆ, ಮತ್ತು ಇದರಿಂದ ನೀವು 30 ಡೇಸ್ ಒಳಗಡೆ 5 kgsನ ವೇಟು ಲಾಸ್ ಮಾಡ್ಕೋಬೋದು. ನೋ ಕಂಡೀಷನ್ನು, ನೋ ಡಯಟ್. ಅರ್ಥ ಆಯ್ತಾ? ಓಕೆ, ಬನ್ನಿ ಇನ್ನೊಂದು ಸರಿ ನಾವು ರಿಕ್ಯಾಪ್ ಮಾಡ್ಕೊಳ್ಳೋಣ. ಫಸ್ಟ್ ಏನಂತ ತಿಳ್ಕೊಂಡಿದ್ವಿ ಅಂತ, ಈ ಡಯಟ್ನ ಹೇಗೆ ಪ್ರಿಪೇರ್ ಮಾಡೋದಂತ ಇನ್ನೊಂದು ಸರಿ ಹೇಳ್ತೀನಿ. 1 ಲೀಟರ್ ವಾಟರ್ನ ನೀವು ಬಟ್ಲಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ, 1 ಲೀಟರ್ ವಾಟರ್ನ ಚೆನ್ನಾಗಿ ಬೇಯಿಸಿ, ಆ ವಾಟರ್ ತೊಗೊಳ್ತಿರಲ್ವ, ಆ ವಾಟರ್ ತೊಗೊಂಡಿದ್ದನ್ನ 3 ನಿಂಬೆ ಹಣ್ಣು ಇರುತ್ತಲ್ಲ, ಅದು 4 ಸ್ಲೈಸಸ್ ಆಗಿ ಮಾಡಿ, 4 ಅಂದರೆ 12 ಸ್ಲೈಸಸ್ ಆಗುತ್ತೆ. 12 ಸ್ಲೈಸಸ್ನ ಅದರ ರಸನೂ ತೆಗಿಬೇಡಿ, ಅದನ್ನು ಸಿಪ್ಪೆನೂ ತೆಗಿಬೇಡಿ. ಹಾಗೇನೆ ನೀರೊಳಗಡೆ ಹಾಕಿ ಅದನ್ನು ಚೆನ್ನಾಗಿ ಹೀಟ್ ಕೊಡಿ. 10 ಮಿನಿಟ್ಸಲ್ಲಿ ಅದು ಎಷ್ಟೇ ಮಿನಿಟ್ ತೊಗೊಂಡ್ರು ಪರವಾಗಿಲ್ಲ, ಅದು 1 ಲೀಟರ್ ಇರೋ ನೀರು ಅರ್ಧ ಲೀಟ್ರ್ ಆಗೋಗಿಬಿಡಬೇಕು. ಅದು ಮತ್ತು ಅದನ್ನು ತಣ್ಣಗೆ ಆಗೋಗಬೇಕು. ಮತ್ತು ಆ ಡ್ರಿಂಕು ತಣ್ಣಗಾಗೋದ್ರೆ ಬಿಸಿ ಮಾಡೋಂಗಿರಲ್ಲ. ಮತ್ತು ವಾಮಾಗಿದ್ರೆ ವಾಮಾಗೆ ತೊಗೋಬೋದು, ಬಿಸಿಯಾಗಿ ತೊಗೊತೀನಿ ಅಂದರೆ ಬಿಸಿಯಾಗೆ ತೊಗೋಬೋದು. ನನಗೆ ಕುಡಿಯೋಕ್ಕೆ ಆಗ್ತಾ ಇಲ್ಲ, ಒಂಥರ ಆಗ್ತಾಯಿದ್ದೆ, ತುಂಬ ಹುಳಿ ಥರ ಇದೆ ಅಂತ ಅನ್ನೋಂಗಿದ್ರೆ ನೀರು ಜೊತೆನೂ ತಗೋಬಹುದು ನೀವು. ನೋ ಕಂಡೀಷನ್ಸ್, ನಥಿಂಗ್ ಅಟ್ ಆಲ್. ಓಕೆನಾ? ಮತ್ತು ಅದೇ ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ಇದನ್ನು ಸಂಜೆ 7 ಗಂಟೆಗೆ ಮುಂಚೆ ತೊಗೊಂಡ್ಬಿಡಬೇಕು. ಈ ಬೆಳಗ್ಗೆಯಿಂದ ನೀನು ಸಂಜೆವರೆಗೂ ಏನು ತೊಗೊತಿರೋ ಅದು ನಿಮ್ಗೆ ಇಷ್ಟಪಟ್ಟಿದ್ದು. ನಿಮ್ಗೆ ವೆಜ್ ಆದರೂ ತೊಗೊಳ್ಳಿ, ನಾನ್ ವೆಜ್ ಆದರೂ ತೊಗೊಳ್ಳಿ, ಚಿಕನ್ ಆದರೂ ತೊಗೊಳ್ಳಿ, ಮಟನ್ ಆದರೂ ತೊಗೊಳ್ಳಿ, ಬಿರಿಯಾನಿ ಆದರೂ ತೊಗೊಳ್ಳಿ, ಕುಷ್ಕ ಆದರೂ ತೊಗೊಳ್ಳಿ, ಪಲಾವ್ ಆದರೂ ತೊಗೊಳ್ಳಿ, ದೋಸೆ ಆದರೂ ತೊಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ತೊಗೊಳ್ಳಿ. ಫ್ರೂಟ್ಸ್ ಏನು ಬೇಕಾದರೂ ತೊಗೊಳ್ಳಿ, ಪಾನಿಪುರಿನೂ ತೊಗೊಳ್ಳಿ, ಪಿಜ್ಜಾನು ತಗೊಳ್ಳಿ, ಬರ್ಗರು ತಗೊಳ್ಳಿ, ಸರಿನಾ? ಬಟ್ 7 ಗಂಟೆವರೆಗೂ ಅರ್ಧ ಲೀಟರ್ ಡ್ರಿಂಕ್ನ ಕಂಪ್ಲೀಟ್ ಮಾಡಿ ಆದಮೇಲೆ ಮತ್ತೆ ಮಾರ್ನಿಂಗ್ವರೆಗೂ ಏನು ತಗೊಳಂಗಿರಲ್ಲ ನೀವು.
ಡಿನ್ನರು ಮಾಡೋಂಗಿರಲ್ಲ. ಅದೇನು ತಿಂತೀರೋ ಡೇ ಟೈಮಲ್ಲಿ ಕಂಪ್ಲೀಟಾಗಿ ತಿನ್ಬಿಡಬೇಕು, ಸರಿನಾ? ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಒಂದು ವೇಳೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ನಿಮ್ಗೆ ಏನಾದರೂ ಕಮೆಂಟ್ಸ್ ಅಂದರೆ ನಿಮ್ಮ ಹತ್ರ ಏನಾದರೂ ಕ್ವಶನ್ಸ್ ಕೇಳಬೇಕು ಅನಿಸ್ತಿದ್ರೆ ಕೇಳಿ. ನನ್ನ ನಂಬರ್ಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ನಾನು ನಿಮಗೆ ನನ್ನ ಬ್ರಾಡ್ಕಾಸ್ಟ್ ಲೀಸ್ಟ್ನಲ್ಲಿ ಆ್ಯಡ್ ಮಾಡ್ಕೊತೀನಿ. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ, 7353338135. ನೀವು ನಾನು ಬೇಕಾದರೆ ವಾಟ್ಸಪ್ ಗ್ರೂಪ್ ಮಾಡ್ಬೋದು. ವಾಟ್ಸಪ್ ಗ್ರೂಪ್ ಮಾಡೋದ್ರಿಂದ ಹಲವಾರು ರೀತಿ ತೊಂದರೆಗಳು, ಪ್ರವೇಶಿ ತೊಂದರೆ, ಏನೇನೋ ಒಂಥರ ತೊಂದರೆಗಳು ಆಗುತ್ತೆ. ಅದರಿಂದ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಬ್ರಾಡ್ಕಾಸ್ಟ್ ಲೀಸ್ಟ್ ಅಂದರೆ ನನ್ನ ಒಬ್ಬನಿಗೆ ಮಾತ್ರ ಕಾಣುತ್ತೆ. ಎಲ್ಲರ ನಂಬರ್ಸು, ಯಾರ ಹತ್ರ ಲೀಕೇಜ್ ಆಗೋ ಥರ ಇರಲ್ಲ. ಮತ್ತು ಈ ಬ್ರಾಡ್ಕಾಸ್ಟ್ ಲೀಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸಪ್ಪ ಅಂದರೆ, ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಡೈರೆಕ್ಟ್ ನಿಮ್ಮ ವಾಟ್ಸಪ್ಪಿನ ಪಾಸ್ ಬಂದು ಬೀಳುತ್ತೆ. ಓಕೆನಾ? ನೋಡಿ, ಒಂದು ವೇಳೆ ನನ್ನ ಚಾನಲಲ್ಲಿ ಏನಾದರೂ ದಮ್ಮಿದೆ ಅನಿಸಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಚೆನ್ನಾಗಿದೆ ಅನಿಸಿದ್ರೆ ಶೇರ್ ಮಾಡಿ, ಮತ್ತು ಒಂದು ಲೈಕೂ ಮಾಡಿ. ನಮ್ಮ ವೀಡಿಯೋಸ್ಗೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ. ಒಂದು ವೇಳೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕು ಮಾಡಿ, ನಾವು ಅದಕ್ಕೂ ಸಿದ್ಧ. ಓಕೆನಾ ಫ್ರೆಂಡ್ಸ್? ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಮನಸ್ಸಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ನನ್ನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾಳೆ. ಆದರೆ ನಾಳೆ ವಿಡಿಯೋ ರೆಡಿ ಮಾಡ್ತೀನಿ, ಇಲ್ಲ ಅಂದರೆ ನಾಳೆದ್ದು ರೆಡಿ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಅಲ್ವಾ, ಥೈರಾಯ್ಡ್ ಪೇಷಂಟ್ಸ್ಗೆ ಮತ್ತು PCOD ಅವ್ರಿಗೆ ಯಾವ ರೀತಿ ಡಯಟ್ ಮಾಡಬೇಕು, ಯಾವ ರೀತಿ ಡಯಟ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಆ ರಿಸರ್ಚ್ ನಾಳಿದ್ದು ಕಂಪ್ಲೀಟ್ ಆಗುತ್ತೆ. ಆಗಿದ ತಕ್ಷಣವೇ ನಾನು ನಿಮ್ಮ ಮುಂದೆ ವಿಡಿಯೋ ತೊಗೊಂಡು ಬಂದು ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ದಿನ ಶುಭಕರವಾಗಿರಲಿ ಫ್ರೆಂಡ್ಸ್. ಧನ್ಯವಾದಗಳು.